ವೀರಲವ ಈ ಪದ್ಯವನ್ನ ಲಕ್ಷ್ಮೀಶರವರು ರಚಿಸಿರುವಂತಹ ಜೈಮಿನಿ ಭಾರತದಲ್ಲಿ ಬರುವಂತಹ ಅಶ್ವಮೇಧ ಯಾಗದ ಒಂದು ಸನ್ನಿವೇಶವನ್ನ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ವೀರಲವ ಅಂದ್ರೆ ವೀರನಾದಂತಹ ಲವ. ಈ ಲವ ಯಾರು? ಸೀತೆಯ ಮಕ್ಕಳಲ್ಲಿ ಇವನು ಕೂಡ ಒಬ್ಬ. ಸೀತೆಯ ಮಕ್ಕಳಾದಂತಹ ಲವಕುಶ ಇಬ್ರು ವಾಲ್ಮೀಕಿ ಆಶ್ರಮದಲ್ಲೇ ಬೆಳೆದವರು. ಅಂದ್ರೆ ಋಷಿಗಳ ಮಕ್ಕಳ ಜೊತೆನೆ ವಿದ್ಯೆಯನ್ನ ಕಲಿತವರು. ಆದ್ರೂ ಕೂಡ ಇವರು ಕ್ಷತ್ರಿಯನಾದಂತಹ ರಾಮನ ಮಕ್ಕಳು. ಅವರ ಮೈಯಲ್ಲಿ ಅರಿತಿರೋದು ಕ್ಷತ್ರಿಯ ವಂಶದವರ ರಕ್ತ ಆಗಿರುತ್ತೆ. ಇವರು ಆಶ್ರಮಕ್ಕೆ ಯಾಕೆ ಬಂದ್ರು, ಇವ್ರ ಆಶ್ರಮದಲ್ಲಿ ಇರೋದಕ್ಕೆ ಏನ್ ಕಾರಣ, ಅದರದ್ದು ಒಂದು ಪೂರ್ವಕಥೆಯನ್ನ ನಾವು ಮೊದಲಿಗೆ ತಿಳ್ಕೊಬೇಕಾಗತ್ತೆ. ರಾಮ ಸೀತಾ ಲಕ್ಷ್ಮಣ ವನವಾಸಕ್ಕೆ ಹೋದಾಗ ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋಗಿರ್ತಾನೆ. ಆ ಸಮಯದಲ್ಲಿ ರಾವಣನನ್ನ ಸಂಹರಿಸಿ ಸೀತೆಯನ್ನ ವಾಪಸ್ ಕರ್ಕೊಂಡು ಬರ್ತಾನೆ. ಇವರ ವನವಾಸನೂ ಕೂಡ ಮುಗಿಯತ್ತೆ. ಇವರೆಲ್ಲರೂ ಕೂಡ ಅಯೋಧ್ಯೆಗೆ ಮರಳ್ತಾರೆ. ಈಗ ರಾಮನು ಕೂಡ ಅಲ್ಲಿ ರಾಜನಾಗಿರ್ತಾನೆ. ಆದ್ರೆ ಇವನು ಹೇಗೆ ಅಂತ ಅಂದ್ರೆ ಪ್ರಜೆಗಳಿಗೋಸ್ಕರನೇ, ಪ್ರಜೆಗಳು ಏನ್ ಹೇಳ್ತಾರೋ ಅವರ ಅಭಿಪ್ರಾಯನೇ ಕೊನೆಯ ಅಭಿಪ್ರಾಯ ಅನ್ನೋ ರೀತಿ ಇವನು ರಾಜ್ಯಭಾರವನ್ನ ಮಾಡ್ತಿರ್ತಾನೆ. ಅಂದ್ರೆ ಪ್ರಜೆಗಳಿಗೋಸ್ಕರನೇ ಇವನು ಒಂದು ರಾಜ್ಯಭಾರವನ್ನ ಮಾಡ್ತಿರುವಂತ ವ್ಯಕ್ತಿಯಾಗಿರ್ತಾನೆ. ಹೀಗಿರುವಾಗ ಸೀತೆಯು ಕೂಡ ಗರ್ಭಿಣಿ ಆಗ್ತಾಳೆ. ಅವಳು ಒಂದು ದಿನ ವಾಲ್ಮೀಕಿ ಆಶ್ರಮಕ್ಕೆ ಹೋಗುವ ಬಯಕೆಯನ್ನ ಮುಂದಿಡ್ತಾಳೆ. ಅದು ಕಾಕತಾಳೀಯನೋ ಏನೋ ಗೊತ್ತಿಲ್ಲ. ಅದೇ ರಾತ್ರಿ ಅಯೋಧ್ಯೆಯ ಪ್ರಜೆಯೊಬ್ಬ ಸೀತೆಯ ಬಗ್ಗೆ ಅವಮಾನದ ಮಾತುಗಳನ್ನ ಆಡ್ತಾನೆ. ಇದನ್ನ ತಿಳಿದಂತ ರಾಮ ಲಕ್ಷ್ಮಣನನ್ನ ಕರೆದು ಸೀತೆಯನ್ನ ಕಾಡಿಗೆ ಬಿಟ್ಬಿಡ್ಬಾ ಅಂತ ಹೇಳ್ತಾನೆ. ಈ ಪ್ರಜೆಗಳ ಅಭಿಪ್ರಾಯವನ್ನೇ ಸರ್ವಸ್ವ ಅನ್ಕೊಂಡಿರೋ ಈ ರಾಮನ ಆಜ್ಞೆಯನ್ನ ಈ ಲಕ್ಷ್ಮಣ ಯಾವತ್ತಿಗೂ ಮೀರಿರೋದಿಲ್ಲ. ಹಾಗಾಗಿ ಹೇಗಿದ್ರು ಸೀತೆ ಕೂಡ ವಾಲ್ಮೀಕಿ ಆಶ್ರಮಕ್ಕೆ ಹೋಗ್ಬೇಕು ಅಂತ ಕೇಳಿರ್ತಾರಲ್ವಾ, ಅದೇ ನೆಪದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬರ್ತಾನೆ ಲಕ್ಷ್ಮಣ. ಸೀತೆ ಕಾಡಿನಲ್ಲಿ ಒಬ್ಬಂಟಿಯಾಗಿ ದುಃಖಿಸ್ತಿರ್ತಾಳೆ. ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ವಾಲ್ಮೀಕಿ ಮಹರ್ಷಿಗಳು ಬಂದು ಆಕೆಯನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಕೆಲವು ದಿನಗಳ ನಂತರ ಸೀತೆಗೆ ಅವಳಿ ಮಕ್ಕಳು ಜನಿಸ್ತಾರೆ. ಅದಕ್ಕೆ ಮಹರ್ಷಿಗಳು ಲವಕುಶ ಎಂದು ಹೆಸರನ್ನು ಕೂಡ ಇಡ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ಸಕಲ ವಿದ್ಯೆಗಳನ್ನು ಕೂಡ ಕಲಿಸ್ತಾರೆ. ಇತ್ತ ಅಯೋಧ್ಯೆಯಲ್ಲಿ ಸೀತೆ ಇಲ್ಲದ ಕಾರಣ ಶ್ರೀರಾಮನು ಕೂಡ ಮಾನಸಿಕವಾಗಿ ಕುಗ್ಗಿರ್ತಾನೆ. ರಾವಣನ ಸಂಹಾರದಿಂದ ಶ್ರೀರಾಮನಿಗೆ ಬ್ರಹ್ಮಹತ್ಯ ದೋಷ ಇರೋದು ತಿಳಿಯುತ್ತೆ. ಅದನ್ನ ಪರಿಹರಿಸ್ಕೊಳ್ಳೋಕೆ ಅಶ್ವಮೇಧ ಯಾಗವನ್ನ ಕೈಗೊಳ್ಬೇಕು ಅನ್ನೋ ಆದೇಶ ಬರುತ್ತೆ. ಶ್ರೀರಾಮ ಅಶ್ವಮೇಧ ಯಾಗವನ್ನ ಕೈಗೊಂಡು ಕುದುರೆಯ ಬೆಂಗಾವಲಿಗೋಸ್ಕರ ಶತ್ರುಘ್ನನನ್ನ ಕಳಿಸ್ತಾನೆ. ಆ ಯಾಗದ ಪ್ರಕಾರ ಆ ಕುದುರೆ ಎಲ್ಲಾ ಕಡೆ ಸಂಚಾರವನ್ನ ಮಾಡ್ಕೊಂಡ್ ಬರುತ್ತೆ. ಅದ್ರ ಜೊತೆಗೆ ಒಬ್ಬ ಯೋಧನನ್ನು ಕೂಡ ಕಳ್ಸಿರ್ತಾರೆ. ಇಲ್ಲಿ ಶ್ರೀರಾಮ ನೇಮಕ ಮಾಡಿರೋದು ಯಾರನ್ನ? ಶತ್ರುಘ್ನನನ್ನ ನೇಮಕ ಮಾಡಿರೋಂಥದ್ದು. ಈ ಕುದುರೆ ಎಲ್ಲಾ ಕಡೆ ಹೋಗಿ ಬರುವಾಗ ಯುದ್ಧಕ್ಕೆ ಸಿದ್ಧರಿರುವಂತಹ ರಾಜರಾಗಿರ್ಬೋದು ಅಥವಾ ಯಾರಾದ್ರೂ ವೀರರಾಗಿರ್ಬೋದು ಆ ಕುದುರೆಯನ್ನ ಸೋಲಿಸಿ ಹಿಡಿದು ಕಟ್ಟಾಕ್ಬೇಕಾಗಿರತ್ತೆ. ಆದ್ರೆ ಜೊತೆಗೆ ಹೋಗಿರೋ ಯೋಧನ ಕರ್ತವ್ಯ ಏನು? ಅದನ್ನ ಕಟಾಕಕ್ ಬಿಡಬಾರ್ದು. ಕಟಾಕಿದ್ರು ಅದನ್ನ ಬಿಡಿಸ್ಕೊಂಡು ಅವನು ಬರ್ಬೇಕಾಗಿರತ್ತೆ. ಇದೇ ರೀತಿ ರಾಮನ ಕುದುರೆ ಶತ್ರುಘ್ನನೊಡನೆ ನಾನಾ ದೇಶಗಳನ್ನ, ಪಟ್ಟಣಗಳನ್ನ, ಉಪವನಗಳನ್ನ ಎಲ್ಲವನ್ನು ಕೂಡ ದಾಟ್ಕೊಂಡು ವಿನೋದದಿಂದ ಸಂಚಾರವನ್ನ ಮಾಡ್ತಾ ಇದೆ. ಎಷ್ಟೋ ಜನ ರಾಜರು, ದೊರೆಗಳು ಶ್ರೀರಾಮನ ಹೆಸರು ಕೇಳಿದ ತಕ್ಷಣನೇ ಯುದ್ಧವೂ ಬೇಡ ಏನೂ ಬೇಡ ಅನ್ಬಿಟ್ಟು ಆ ಕುದುರೆಗೆ ನಮಸ್ಕಾರವನ್ನ ಮಾಡಿ ಅಲ್ಲಿಂದ ಹೋಗ್ತಿದ್ರು. ಆದ್ರೂ ಕೂಡ ಕೆಲವು ಶೂರರು, ಬಲಿಷ್ಠರು ಅದನ್ನ ಹಿಡಿದಾಕಿದ್ರು ಕೂಡ ಅದನ್ನ ಹೇಗೆ ಬಿಡಿಸ್ಕೊಂಡ್ ಬರ್ಬೇಕು ಅನ್ನೋದು ಶೂರನಾದ ಶತ್ರುಘ್ನನಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವನು ಎಲ್ಲಾ ಕಡೆ ಜಯಿಸಿ ಆ ಕುದುರೆಯನ್ನ ವಾಪಸ್ ಕರ್ಕೊಂಡ್ ಬರ್ತಿದ್ದ. ಹೀಗೆ ಬರೋ ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಆಶ್ರಮಕ್ಕೆ ಈ ಕುದುರೆ ಬರುತ್ತೆ. ಶ್ರೀರಾಮನೇ ತನ್ನ ತಂದೆ ಅಂತ ತಿಳಿಯೋದಲ್ಲವ ಆ ಕುದುರೆಯನ್ನ ಕಟ್ಟಿ ಹಾಕೋ ಒಂದು ಸನ್ನಿವೇಶವೇ ಈ ಪಾಠದ ಭಾಗ ಆಗಿರುತ್ತೆ. ಆ ಆಶ್ರಮದಲ್ಲಿರುವಂತಹ ವನ ಏನಿದೆ ಅದು ಫಲಭರಿತವಾದಂತಹ ದಾಳಿಂಬೆ ಗಿಡಗಳಿಂದ ತುಂಬಿದ್ವಂತೆ. ಪುಷ್ಪ ಜಾತಿಗಳು ಅರಳಿ, ಅಂದ್ರೆ ನಾನಾ ಬಗೆಯ ಹೂಗಳು ಅಲ್ಲಿ ಅರಳಿರ್ತವೆ. ಅಷ್ಟೇ ಅಲ್ಲ, ಅಲ್ಲಿ ಗೊನೆಗಳುಳ್ಳಂತಹ ಬಾಳೆ ಗಿಡಗಳು ಕೂಡ ಆ ವನದಲ್ಲಿ ಇರ್ತವಂತೆ. ಇದೆಲ್ಲವನ್ನು ಕೂಡ ಧನುಷ್ಪಾಣಿಯಾಗಿ ಲವನು ಕಾಯ್ತಾ ಇರ್ತಾನೆ. ಅಂದ್ರೆ ಅವನು ಆ ವನದ ರಕ್ಷಣೆಯನ್ನ ಮಾಡ್ತಿರ್ತಾನೆ. ವಾಲ್ಮೀಕಿ ಮಹರ್ಷಿಗಳು ಯಾವುದೋ ಕಾರ್ಯಕ್ಕಾಗಿ ವರುಣ ಲೋಕಕ್ಕೆ ಹೋಗಿರ್ತಾರೆ. ಅಂದ್ರೆ ಆಶ್ರಮದಲ್ಲಿ ಇರೋದಿಲ್ಲ. ಈಗ ಆಶ್ರಮಕ್ಕೆ ಹೋಗಿರುವಂತಹ ಕುದುರೆ ಏನ್ ಮಾಡ್ತಿದೆ ಅಂದ್ರೆ ಗರಿಕೆ ಹುಲ್ಲನ್ನ ತಿನ್ಕೊಂಡು ನಿಂತಿದೆ. ಇದನ್ನ ನೋಡಿದಂತ ಲವ ಮುನಿಪುತ್ರರನ್ನು ತನ್ನ ಜೊತೆ ಕರ್ಕೊಂಡು ಆ ಕುದುರೆ ಬಳಿಗೆ ಬರ್ತಾನೆ. ಆ ಕುದುರೆಯ ಹಣೆ ಮೇಲೆ ಒಂದು ಪತ್ರ ಇರೋದನ್ನ ಲವ ನೋಡ್ತಾನೆ. ಅದರಲ್ಲಿ ಈ ರೀತಿ ಬರ್ದಿರತ್ತೆ: ಈಗ ಕೌಸಲ್ಯೆಯು ಏಕವೀರ ಮಾತೆಯಾಗಿದ್ದಾಳೆ. ಆಕೆಯ ಮಗನು ಶ್ರೀರಾಮನು. ಅವನು ಈ ಕುದುರೆಯನ್ನು ಅಂದರೆ ಯಜ್ಞಾಶ್ವವನ್ನು ಬಿಟ್ಟಿರುವನು. ಬಲಿಷ್ಠನು ಇದನ್ನು ಹಿಡಿದು ಕಟ್ಟಲಿ ಎಂದು ಬರೆದಿರ್ತಾರೆ. ಆ ಪತ್ರದ ಅರ್ಥ ಲವನಿಗೆ ಬೇಗನೆ ಗೊತ್ತಾಗುತ್ತೆ. ಎಷ್ಟೇ ಆದ್ರೂ ಕ್ಷತ್ರಿಯ ವಂಶದವನಲ್ವಾ, ಅವನಿಗೆ ಕೋಪ ಬರ್ಲೇಬೇಕು. ಏನು ಹಾಗಿದ್ರೆ ನನ್ನ ತಾಯಿ ಬಂಜೇನಾ, ಅವಳು ವೀರಮಾತೆ ಅಲ್ವಾ ಅಂತ ಹೇಳಿ ಆ ಕುದುರೆಯನ್ನ ಹಿಡಿದು ತಾನು ಹೊದ್ದಿದ ಬಟ್ಟೆಯನ್ನೇ ತೆಗೆದು ಅದ್ರ ಕೊರಳಿಗೆ ಹಾಕಿ ಅದನ್ನ ಬಾಳೆ ಗಿಡಕ್ಕೆ ಕಟ್ಟಾಕ್ತಾನೆ.
ಆದ್ರೆ ಅವನ ಜೊತೆ ಬಂದಿದ್ದಂತಹ ಮುನಿಪುತ್ರರು ಇದನ್ನೆಲ್ಲ ನೋಡಿ ಎದುರುಕೊಂಡು ಬೇಡ ಅಂತ ತಡೆಯೋಕ್ ಹೋಗ್ತಿದ್ದಾರೆ. ಅಷ್ಟೆಲ್ಲ ಈ ರೀತಿ ಹೇಳ್ತಿದ್ದಾರೆ, ಎಲೆ ಲವನೇ, ಈ ರಾಮನ ಕುದುರೆಯನ್ನ ನೀನು ಬಲವಂತದಿಂದ ಕಟ್ಟಕ್ ನೋಡ್ತಿದ್ಯಲ್ಲ, ಇದನ್ನೇನಾದ್ರೂ ಆ ಅಶ್ವರಕ್ಷಕನು ನೋಡಿದ್ರೆ ನಿನ್ನ ಹಿಡ್ಕೊಂಡು ಹೋಗ್ತಾನೆ, ಬಿಟ್ಬಿಡು ಅದನ್ನ, ಬೇಡ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಶ್ವರಕ್ಷಕ ಅಂತಂದ್ರೆ ಆ ಕುದುರೆದ್ನ ನೋಡ್ಕೊಳ್ಳಕ್ಕೆ ಅಂತ ಒಬ್ಬ ಇರ್ತಾನೆ ಅಲ್ವಾ ಮಾಲೀಕ, ಇಲ್ಲಿ ಯಾರು? ಶತ್ರುಘ್ನ. ಅಂದ್ರೆ ಅವನೇನಾದ್ರು ನಿಮ್ಮನ್ನ ನೋಡಿದ್ರೆ ಹಿಡ್ಕೊಂಡು ಹೋಗ್ಬಿಡ್ತಾನೆ, ಬೇಡ ಅದನ್ನ ಬಿಟ್ಬಿಡು ಲವ ಅಂತ ಹೇಳ್ತಿದ್ದಾರೆ. ಆದ್ರೆ ಇದನ್ನ ಲವ ಕೇಳೋದೇ ಇಲ್ಲ. ಕೋಪದಿಂದ, ನೀವು ಮುನಿ ಸ್ತ್ರೀಯರ ಹೊಟ್ಟೆಯಲ್ಲಿ ಹುಟ್ಟಿದವರು, ಆದ್ರೆ ನಾನು ಸೀತಾಮಾತೆಯ ಹೊಟ್ಟೆಯಲ್ಲಿ ಹುಟ್ಟಿದವನು. ಈ ಕುದುರೆಯನ್ನ ಕಟಾಕ್ಬಿಟ್ಟು ಇವಾಗ ಹೆದರ್ಕೊಂಡು ಆ ಕುದುರೆಯನ್ನ ಬಿಟ್ಬಿಡೋದಕ್ಕೆ ನಾನೇನು ಸೀತಾಮಾತೆಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಕ್ರಿಮಿ ಅಂತ ಅನ್ಕೊಂಡಿದ್ದೀರಾ ಅಂತ ಅವರನ್ನೇ ಪ್ರಶ್ನೆ ಮಾಡ್ತಾನೆ. ಕೂಡಲೇ ತನ್ನ ಬಿಲ್ಲನ್ನು ಎದೆಗೆರಿಸಿ ನಿಂತನು. ಅಂದ್ರೆ ಅವನು ಮುಂದೆ ಏನ್ ಬಂದ್ರು ನಾನು ಇದನ್ನ ಎದುರಿಸೋಕೆ ತಯಾರಿದ್ದೀನಿ, ಅದೇನೇ ಆಗ್ಲಿ ನಾನು ಎದುರಿಸ್ತೀನಿ ಅಂತ ಅವನು ಅಲ್ಲಿ ಪಣ ತೊಟ್ಟು ನಿಲ್ತಾನೆ. ಆದ್ರೆ ಶ್ರೀರಾಮನೇ ಅವನ ತಂದೆ ಅನ್ನೋದು ಅವನಿಗೆ ಆಗ್ಲೂ ಸಹ ಗೊತ್ತಿರೋದಿಲ್ಲ. ಅವನು ಋಷಿಯ ಆಶ್ರಮದಲ್ಲೇ ಬೆಳೆದಿದ್ರು, ಋಷಿಗಳ ಮಕ್ಕಳ ಜೊತೆನೆ ಬೆಳೆದಿದ್ರು. ಎಷ್ಟೇ ಆದ್ರೂ ಅವನು ಕ್ಷತ್ರಿಯ ವಂಶದವನು. ಆ ಕ್ಷತ್ರಿಯ ವಂಶದ ರಕ್ತ ಅವನಲ್ಲಿ ಹರಿತಿರೋ ಕಾರಣ ಆ ವೀರತನ ಎಂದಿಗೂ ಅವನಲ್ಲಿ ಎದ್ದು ಕಾಣಿಸುತ್ತೆ ಅನ್ನೋದನ್ನ ಈ ಒಂದು ಪದ್ಯದ ಮುಖಾಂತರ ನಾವು ತಿಳ್ಕೊಳ್ಬಹುದು. ಇದಿಷ್ಟು ಈ ಪದ್ಯದ ಸಾರಾಂಶವಾಗಿದೆ.